ಅದೊಂದು ರಾಜ್ಯ ಹೆದ್ದಾರಿ. ರಾತ್ರಿ ಸಮಯದಲ್ಲಿ ಆ ರಸ್ತೆಯಲ್ಲಿ ಜನ ಓಡಾಡೋಕೆ ಭಯ ಬೀಳ್ತಾರೆ. ಆ ಹೆದ್ದಾರಿಯಲ್ಲಿ ಇರೋ ಒಂದು ಕ್ರಾಸ್ ಎಷ್ಟೋ ಜನಕ್ಕೆ ಮರಣ ಶಾಸನ ಬರೆದಿದೆ. ಅಲ್ಲೊಂದು ಭಯ ಬೀಳಿಸೋ ಆತ್ಮ ಇದೆ ಅಂತ ಅಲ್ಲಿನ ಜನ ಹೇಳ್ತಾರೆ. ಪ್ರಾಣಿ ರೂಪದಲ್ಲಿರೋ ಆ ಆತ್ಮ ವಾಹನ ಸವಾರರನ್ನ ಅಡ್ಡಗಟ್ಟುತ್ತಂತೆ. ಆ ರೀತಿ ಗುಡ್ಡದ ಮೇಲೆ ಭಯ ಹುಟ್ಟಿಸೋ ಆ ಭಯಾನಕ ರಸ್ತೆ ತಿರುವಾದ ಗುಡ್ರಿ ಕ್ರಾಸ್ ಇವತ್ತಿಗೂ ನಿಗೂಢ. ಇವತ್ತು ಈ ನಿಗೂಢತೆಯ ಬೆನ್ನತ್ತಿ ಹೊರಟಿದೆ ನಮ್ಮ ಮಂತ್ರಭೂಮಿ ತಂಡ. ವೆಲ್ಕಮ್ ಟು ಮಂತ್ರಭೂಮಿ. ಕರಾವಳಿಯ ಉಡುಪಿಯ ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗೋ ಹೆದ್ದಾರಿ ಒಂದರಲ್ಲಿ ಭಯ ಹುಟ್ಟಿಸೋ ಕ್ರಾಸ್ ಹೊಂದಿದೆ ಅಂತ ನಮ್ಮ ಸುದ್ದಿ ಟಿವಿ ಗಮನಕ್ಕೆ ಬಂತು. ಅಲ್ಲಿ ರಾತ್ರಿ ಹೊತ್ತಲ್ಲಿ ವಿಚಿತ್ರ ಘಟನೆಗಳು ನಡೀತಾವಂತೆ. ರಾತ್ರಿ 12:30 ನಂತರ ಅಲ್ಲಿ ಆತ್ಮವೊಂದು ಓಡಾಡುತ್ತೆ ಅನ್ನೋ ಮಾಹಿತಿ ಸ್ಥಳೀಯರಿಂದ ಸಿಕ್ಕ ಕೂಡಲೇ ಮಂತ್ರಭೂಮಿ ತಂಡ ಉಡುಪಿ ಕಡೆಗೆ ಹೊರಟಿತು. ನಮಗೆ ಸಿಕ್ಕ ಮಾಹಿತಿಯನ್ನ ನಮ್ಮ ಉಡುಪಿ ಜಿಲ್ಲಾ ವರದಿಗಾರರಲ್ಲಿ ಚರ್ಚಿಸಿ ನಮ್ಮ ತಂಡ ಒಂದು ನಿರ್ಧಾರಕ್ಕೆ ಬಂತು. ಅಲ್ಲಿ ನಡೆಯೋ ವಿಚಿತ್ರ ಘಟನೆಗಳೆಲ್ಲ ಕೇವಲ ರಾತ್ರಿ ಸಮಯದಲ್ಲಿ ನಡೀತಾ ಇದ್ವು. ಆ ಸತ್ಯ ನಮಗೆ ತಿಳಿಯುತ್ತಿದ್ದಂತೆ ಕೆಲವು ಸ್ಥಳೀಯರನ್ನ ಜೊತೆ ಕರೆದುಕೊಂಡು ನಾವು ಆ ಹೆದ್ದಾರಿ ಹುಡುಕುತ್ತಾ ಕಾಡುಗಳ ನಡುವೆ ಆ ರಾತ್ರಿ ಹೋದ್ವಿ. ಆ ರಾತ್ರಿ ಸಮಯದ ಕಗ್ಗತ್ತಲಿನಲ್ಲಿ ಕಾಡಿನ ಮಧ್ಯೆ ಸುಮಾರು 50 ಕಿಲೋಮೀಟರ್ ದೂರ ಬಂದ ಮೇಲೆ ನಮಗೆ ಗುಡ್ರಿ ಕ್ರಾಸ್ ಕಾಣಿಸ್ತು. ಆ ಜಾಗದ ಬಗ್ಗೆ ನಾವು ಕೇಳಿದ್ದ ಭಯಾನಕ ಕತೆಗಳಿಂದಾಗಿ ನಮಗೆ ಆ ಕತೆಗಳ ಸತ್ಯ ಏನು ಅಂತ ತಿಳಿಯೋ ತವಕವನ್ನ ಹೆಚ್ಚು ಮಾಡಿತ್ತು. ಸ್ಥಳೀಯರನ್ನ ಒಟ್ಟು ಮಾಡಿಕೊಂಡು ನಾವು ಗುಡ್ರಿ ಕ್ರಾಸ್ ಬಗ್ಗೆ ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕಿದ್ವಿ. ಕ್ರಾಸ್ ಬಗ್ಗೆ ವಿಚಾರಿಸ್ತಾ ಕಾಡಿನ ಒಳಗೆ ಸ್ವಲ್ಪ ದೂರ ಹೋಗ್ತಿದ್ದಂತೆ ನಮಗೆ ಆ ಜಾಗದ ಬಗ್ಗೆ ಭಯ ಹುಟ್ಟಿಸೋ ಕತೆಗಳನ್ನ ಕೇಳಿದ್ರಿಂದಲೋ ಏನೋ ವಿಚಿತ್ರವಾದ ಭಯ ಶುರುವಾಯಿತು. ನಿಧಾನಕ್ಕೆ ಮುಂದೆ ನಡೆದಾಗ ಅಲ್ಲಿ ಭೂತಗಳಿಗೆ ಮಾಡಿದ ಬಲಿ ಪೂಜೆಯ ವಸ್ತುಗಳು ನಮಗೆ ಕಾಣಿಸ್ತು. ಈ ಕ್ರಾಸ್ಗೆ ಆತ್ಮದ ಲಿಂಕ್ ಇರೋದ್ರ ಹಿಂದೆ ಒಂದು ಆಕ್ಸಿಡೆಂಟ್ ಘಟನೆ ಇದೆ. ನಾವು ಇದರ ಬಗ್ಗೆ ನಮ್ಮ ಜೊತೆಗಿದ್ದ ಸ್ಥಳೀಯರೊಬ್ಬರನ್ನ ವಿಚಾರಿಸಿದ್ವಿ. ಅವರು 20 ವರ್ಷಗಳ ಹಿಂದೆ ಈ ಗುಡ್ರಿ ಕ್ರಾಸ್ನಲ್ಲಿ ನಡೆದ ಭೀಕರ ಅಪಘಾತದ ಘಟನೆಯೊಂದನ್ನ ವಿವರಿಸಿದ್ರು. ಇಲ್ಲಿ 25 ವರ್ಷದ ಹಿಂದ್ಗಡೆ ಒಂದು ಬಸ್ ಬಿದ್ದಿತ್ತು, ಕೆಳಗೆ ಒಂದು ಮಗು ಹೋಯಿತು. ಅದರಿಂದ ಅದರ ಮೇಲೆ ಎಷ್ಟೋ ಹೆದರಿಕೆ ಹಾಕೋದು, ಎಷ್ಟೋ ಇದಾಗೋದು, ತೊಂದರೆ ಆಗ್ತಾ ಉಂಟು. ಈಗ ಅಲ್ಲೊಂದು ದೇವಸ್ಥಾನ ಆದ್ರ ಮೇಲೆ ಒಂದು ಸ್ವಲ್ಪ ಕಮ್ಮಿ ಆಯಿತು, ಆದರೂ ಆಕ್ಸಿಡೆಂಟ್ ಆಗೋದು ದಿವಸ ಆಗ್ತಾಯಿತ್ತು. ಅದಕ್ಕಾಗಿ ನಮಗೇನು ರಕ್ಷಣೆ ಬೇಕು. ಅದಕ್ಕಾಗಿ ಮತ್ತೆ ಇಲ್ಲಿ ಹಗ್ಲಿಕ್ಕೆ ಒಂಥರ ಹೆದರ್ದಾಗ ಆಪದೆ, ಬಸ್ ಸ್ಟ್ಯಾಂಡಾಗ ಕೂತ್ಕೊಂಡಾಗ ಆಪದೆ, ಮ್ಯಾಳಿ ಒದ್ದಾಗ ಆಪದೆ, ಈ ಥರ ಎಲ್ಲ ಆಗ್ತಾ ಉಂಟು. ರಾತ್ರಿ ಎಷ್ಟು ಗಂಟೆ? 12 ಗಂಟೆವರೆಗೂ ಅದೇ ಇದೆ. ಇಲ್ಲಿ ಒಬ್ಬೊಬ್ಬರು ತಿರ್ಲಿಕ್ಕೆ ಆಗೋದಿಲ್ಲ.
ಶಬರಿಮಲೆ ಅಯ್ಯಪ್ಪನ ಭಕ್ತರ ಬಸ್ಸೊಂದು ಆಯತಪ್ಪಿ ಈ ಜಾಗದಲ್ಲಿ ಆಕ್ಸಿಡೆಂಟ್ ಆಗತ್ತೆ. ಬಸ್ಸು ನೆಲಕ್ಕೆ ಉರುಳಿದ್ರಿಂದ ಅದರಲ್ಲಿದ್ದ ಮಣಿಕಂಠ ಸ್ವಾಮಿ ಅಂದ್ರೆ ಚಿಕ್ಕ ಬಾಲಕನೊಬ್ಬ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಆವತ್ತಿನಿಂದ ಈ ಸ್ಥಳದಲ್ಲಿ ಆ ಹುಡುಗನ ಆತ್ಮದ ಕಾಟ ಊರಿನ ಜನರಿಗೆ ಎದುರಾಗ್ತಿದೆಯಂತೆ. ರಾತ್ರಿ ಹೊತ್ತು ಗಾಡಿಯಲ್ಲಿ ಸಂಚರಿಸುವಾಗ ಹುಡುಗನೊಬ್ಬ ಶಬರಿಮಲೆಗೆ ಹೋಗೋ ಸ್ವಾಮಿಯಂತೆ ಕಪ್ಪು ಬಟ್ಟೆ ಹಾಕಿಕೊಂಡು ವಾಹನಗಳ ಎದುರು ಬಂದ ಹಾಗೆ ಮಧ್ಯಾಹ್ನದ ವೇಳೆ ಮುಸುಕುದಾರಿಯಾಗಿ ಆತ ಈ ಕ್ರಾಸ್ನಲ್ಲಿ ಕುಳಿತುಕೊಂಡ ಹಾಗೆ ಅನುಭವ ಆಯ್ತು ಅಂತ ಹೇಳೋ ಜನ ಇಲ್ಲಿ ತುಂಬಾ ಮಂದಿ ಇದ್ದಾರೆ. ಈ ರೀತಿ ಭಯ ಹುಟ್ಟಿಸೋ ಘಟನೆಗಳಿಂದ ಈ ಗುಡ್ರಿ ಕ್ರಾಸ್ ದಿನ ಕಳೆದಂತೆ ಕುಖ್ಯಾತಿ ಪಡಿತಾ ಬಂದಿದೆ. ನಮಗೆ ಬುದ್ಧಿ ಬರಲಿಕ್ಕಿಂತ ಮೊದಲೇ ನಮ್ಮ ಅಪ್ಪನ ಅವರಿಗೆಲ್ಲ ಗೊತ್ತಿರ್ಬೋದು. ಆವಾಗ ಒಂದು ಈ ಶಬರಿಮಲೆ ಯಾತ್ರೆಗೆಲ್ಲ ಹೋಗ್ತಾರಲ್ಲ, ಆವಾಗ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಆ ಟರ್ನಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಸಣ್ಣ ಮಣಿಕಂಠ ತೀರೋಗಿದೆ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಚಾರ ಅಂದ್ರೆ ಕಾಡಿನ ಮಧ್ಯೆ ಇರೋ ಈ ಗುಡ್ರಿ ಕ್ರಾಸ್ನ 100 ಮೀಟರ್ ಅಂತರದಲ್ಲಿ ಒಂದು ದೇವರ ಗುಡಿ ಇದೆ. ಆ ಗುಡಿಗೂ ಮತ್ತು ಈ ಆತ್ಮ ಸಂಚರಿಸುತ್ತೆ ಅಂತ ಹೇಳೋ ಈ ಕ್ರಾಸ್ಗೂ ಒಂದು ರಹಸ್ಯ ಸಂಬಂಧ ಇದೆ. ಆ ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ. ಈ ಹೈವೇ ಆಸುಪಾಸಲ್ಲಿ ಬದುಕ್ತಾ ಇರೋ ಜನರಿಗೆ ಈ ಗುಡ್ರಿ ಕ್ರಾಸ್ ಎಷ್ಟು ಭಯ ಹುಟ್ಟಿಸಿದೆ ಅಂದ್ರೆ ಅದಕ್ಕಾಗಿ ಅಂತಾನೆ ಒಂದು ದೇವಸ್ಥಾನ ಇಲ್ಲಿ ತಲೆ ಎತ್ತುತ್ತೆ. ಅದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆನೂ ಇದೆ. ಅದೇನೆಂದ್ರೆ ಈ ಗುಡ್ರಿ ಕ್ರಾಸ್ನಲ್ಲಿ ಅನೇಕ ಬಾರಿ ನಡೆದ ಆಕ್ಸಿಡೆಂಟ್ಗಳಲ್ಲಿ ಅದೆಷ್ಟೋ ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಶಬರಿಮಲೆ ಬಸ್ ಆಕ್ಸಿಡೆಂಟ್ನಲ್ಲಿ ಜೀವ ಬಿಟ್ಟ ಆ ಹುಡುಗನ ಆತ್ಮದ ಕಾಟ ಅಂತ ಭಯಕ್ಕೆ ಬಿದ್ದ ಇಲ್ಲಿನ ಜನರು ಅದೇ ಭಯದಿಂದ ತಮ್ಮ ಕುಲದೇವರ ಮೊರೆ ಹೋಗ್ತಾರೆ. ಇಲ್ಲಿನ ಜನರು ಕಾಡಿನ ಒಡೆಯನಾದ ಕಲ್ಲು ಕುಟಿಕ ಮತ್ತು ಭೂತರಾಯನಿಗೆ ಭಕ್ತಿಯಿಂದ ನಡೆದುಕೊಳ್ತಾರೆ. ಗುಡ್ರಿ ಕ್ರಾಸ್ ಪಕ್ಕದಲ್ಲೇ 1000 ವರ್ಷ ಇತಿಹಾಸ ಇರೋ ಆಲದ ಮರದ ಕೆಳಗೆ ಚಿಕ್ಕದಾಗಿ ಹುತ್ತ ಬೆಳೆದಿದ್ದನ್ನ ಗಮನಿಸೋ ಜನ ಅದಕ್ಕೆ ಸಂಬಂಧಿಸಿದಂತೆ ಅಷ್ಟಮಂಗಲ ಪ್ರಶ್ನೆ ಇಡ್ತಾರೆ. ನಂತರ ಶಾಪ ಪೀಡಿತ ಅಂತ ಹೇಳಲಾಗೋ ಈ ಗುಡ್ರಿ ಕ್ರಾಸ್ನಲ್ಲಿ ದೈವಸ್ಥಾನ ಒಂದು ನಿರ್ಮಾಣ ಆಗುತ್ತೆ. ಕಾಕತಾಳೀಯವೋ ಪವಾಡವೋ ಗೊತ್ತಿಲ್ಲ. ಈ ಗುಡಿ ನಿರ್ಮಾಣ ಆದ ನಂತರ ಆ ಗುಡ್ರಿ ಕ್ರಾಸ್ನಲ್ಲಿ ನಡೆದ ಯಾವುದೇ ಅಪಘಾತದಲ್ಲಿ ಯಾರ ಸಾವು ನಡೆದಿಲ್ಲವಂತೆ. ಅಂದ್ರೆ ಅಪಘಾತಗಳು ನಡೆದ್ರೂ ಸಹ ಪ್ರಯಾಣಿಕರು ಪವಾಡದ ರೀತಿಯಲ್ಲಿ ಬದುಕುಳಿತಿದ್ದಾರಂತೆ. ನಿನ್ನೆ ಕರೆಕ್ಟಾಗಿ ಒಂದು 12ವರೆಗೆ ಬರ್ತಾ ಇರುವಾಗ ರೋಡಿಂದ ಕೆಳಗಡೆ ಜಸ್ಟ್ ಬೈಕಲ್ಲಿ ಬರ್ತಾ ಇರೋ ದೂಡಾಗ್ದಾಗ ಆಯಿತು. ಬಿದ್ದೆ ಮಧ್ಯಾಹ್ನ ಕರೆಕ್ಟ್ 12ವರೆ ಆಗಿತ್ತು. ಮಧ್ಯಾಹ್ನ ಬಿದ್ದ ತಕ್ಷಣ ಎದ್ದು ಬಂದು ಇಲ್ಲಿ ನಿಲ್ಲಿಸ್ಕೊಂಡು ಮತ್ತೆ ಪುನಃ ಗಾಡಿನ ನೋಡ್ತಾ ಇದ್ದೆ ನೋಡ್ರೆ ಕೀ ಆಫ್ ಮಾಡಲಿಲ್ಲ ನಾನು. ಆ್ಯಕ್ಚುಲಿ ನಂದು ತಪ್ಪಿರ್ಬೋದು. ಅದನ್ನು ಹೀಗೆ ಎಸ್ಲೇಟ್ ಹಿಡಿದ್ಬಿಟ್ಟೆ, ಗಾಡಿ ಹೋಗ್ತಾನೆ ಇತ್ತು ಮಾರ್ರೆ. ಇಲ್ಲೇ ಆಗಿದ್ದು ನನಗೆ ನಿನ್ನೆ ಸಿಕ್ಕಾಪಟ್ಟೆ ಒಂಥರ ಬೇಜಾರಾದಾಗ ಆಯ್ತು. ಆಮೇಲೆ ಮತ್ತೆ ಪುನಃ ಅಲ್ಲಿ ನಿಲ್ಲಿಸ್ಕೊಂಡು ತುಂಬ ಯೋಚನೆ ಮಾಡಿದೆ, ಯಾರೂ ಇದ್ದಿಲ್ಲ. ಮಧ್ಯಾಹ್ನ ಕಡೆಗೆ 2-3 ಟಿಪ್ಪರ್ ಎಲ್ಲ ಪಾಸ್ ಆಯಿತು. ಆವಾಗ ನಾನು ಅವರಿಗೆ ಎಂತ ಆಗಿಲ್ಲ, ಹೋಯ್ನಿ ಅಂತ ಹೇಳಿದೆ. ಬಟ್ ಎಲ್ಲ ನನ್ನ ಕಾಣ್ತಾ ಇದ್ರು, ಗಾಬರಿ ಆಗಿದ್ದೀನೇನೋ ಅಂತೇಳಿ. ಆ ಗ್ರಾಮದ ಜನತೆಯನ್ನ ಸದಾ ರಕ್ಷಣೆ ಮಾಡುತ್ತಿರುವುದು ಇಲ್ಲಿನ ಕಲ್ಲು ಕುಟಿಕ ಮತ್ತು ಭೂತರಾಯ ಅನ್ನೋ ಜನಪದರ ದೈವಗಳು. ಈ ದೈವಗಳ ನಂಬಿಕೆಯಲ್ಲೇ ಈಗಲೂ ಈ ಗ್ರಾಮದ ಜನ ಬದುಕ್ತಿದ್ದಾರೆ. ಆದರೂ ಶಬರಿಮಲೆ ಯಾತ್ರೆಯಲ್ಲಿ ಪ್ರಾಣ ತೆತ್ತ ಆ ಮಣಿಕಂಠ ಸ್ವಾಮಿ ಅನ್ನೋ ಆ ಹುಡುಗನ ಆತ್ಮ ಮಾತ್ರ ಇಂದಿಗೂ ಕೂಡ ಗುಡ್ರಿ ಕ್ರಾಸ್ನಲ್ಲಿ ಅವಾಗವಾಗ ಕಾಣಿಸ್ಕೊಂಡು ಜನರನ್ನ ಭಯ ಬೀಳಿಸ್ತಾ ಇದ್ಯಂತೆ.
ಆ ಮಾಹಿತಿ ನಮಗೆ ದೊರಕುತ್ತಿದ್ದಂತೆ ಭಯ ಬಿದ್ದವರನ್ನ ಭೇಟಿ ಮಾಡೋ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ವಿ. ಗುಡ್ರಿ ಕ್ರಾಸ್ನ ಪಕ್ಕದ ಊರಿನವನಾದ ಪ್ರದೀಪ್ ಮೊಗವೀರರು ಈ ಗುಡ್ರಿ ಕ್ರಾಸ್ ಸಂಬಂಧಪಟ್ಟಂತೆ ತಮಗಾದ ಅನುಭವವೊಂದನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾ ಇದ್ದೆ ಗುಡ್ರಿ ಕ್ರಾಸ್ ಹತ್ರ. ಅಲ್ಲಿ ಒಂದು ಅಪ್ಪಿದೆ, ಅಪ್ಪು ವಿದ್ ಟರ್ನ್ ಇದೆ, ಒಂದು ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ನನಗೆ ಯಾರೋ ಒಬ್ಬರು ಅಡ್ಡ ಹಾಕಿದಾಗಿತ್ತು. ಅಂದರೆ ಕೈ ಇಟ್ಕೊಂಡು ಅಡ್ಡ ಹಾಕಿದ್ದಾರೆ, ಒಂದು ಕಪ್ಪು ಬಟ್ಟೆ ಮುಸ್ಕು ಹಾಕ್ಕೊಂಡಿದ್ದಾರೆ. ಆವಾಗ ನಾನು ಸಡನ್ಲಿ ಬೈಕ್ ನಿಲ್ಲಿಸಿದೆ, ಯಾರೋ ಮನುಷ್ಯರಂತ ಹರ್ಸ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದೆ. ಆವಾಗ ಮತ್ತೆ ಅಲ್ಲಿ ಯಾರೂ ಕಾಣಿಸ್ಲಿಲ್ಲ ನನಗೆ. ಆದ ನಂತರ ನನ್ನ ಬೈಕ್ ಆಫ್ ಆಗಿತ್ತು. ಬೈಕ್ ಆಫ್ ಆದ ನಂತರ ನಾನು ತುಂಬ ಹೆದರಿ ಆದ ನಂತರ ನಾನು ಮತ್ತೆ ನನಗೆ ಅಲ್ಲಿ ಭಯ ಆಯಿತು. ಅಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಆ ದೇವ್ರನ್ನು ನೆನೆಸ್ಕೊಂಡು ಇದು ಮಾಡ್ತಾಯಿದ್ದೆ. ಆವಾಗ ನನಗೆ ಯಾರೋ ಒಬ್ಬರು ಹೇಳಿದರು, ನೀನು ಹೋಗು, ಇಲ್ಲಿ ನಿಲ್ಲಬೇಡ, ಹೋಗು ಅನ್ನುವಂಥ ಒಂದು ಧ್ವನಿ ಕೇಳಿಸ್ತಾ ಇತ್ತು. ಆವಾಗ ಸಡನ್ಲಿ ನಾನು ಏನು ಮಾಡಿಲ್ಲ ಅಂತ ನಾನು ಗಾಡಿ ಸ್ಟಾರ್ಟ್ ಮಾಡಿದೆ, ಹೋಗ್ತಾ ಇದ್ಕೊಂಡೆ. ಮನೆಗೆ ಬಂದು ಬಾಗಿಲು ತಗೊಂಡು ಮಲ್ಕೊಂಡಿದ್ದೆ. ಅದು 2 ದಿವಸ ನನಗೆ ಜ್ವರ ಬಂದು ಹೇಳಲಿಲ್ಲ. 2 ದಿನ ನನಗೆ ಈ ಥರ ಇದಾಗಿದೆ. ಪೂಜೆ ಎಲ್ಲ ಮಾಡಿದ ನಂತರ ಎಲ್ಲ ನಮ್ಮ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿದರು. ಎಲ್ಲ ಮಾಡಿದ ನಂತರ ನನಗೆ ಇವಾಗ ಕರೆಕ್ಟ್ ಆಗಿದೆ. ತುಂಬ ಜನ ಹೇಳಿದರು ಅದರಲ್ಲಿ ಬರಬೇಡ ನೀನು ನೈಟು ಅಂತ ಹೇಳ್ತಾಯಿದ್ರು. ಆದರೂ ನಾನು ಅದನ್ನು ನಂಬಲಿಲ್ಲ. ಆ ದಿನ ನೈಟ್ ನಾನು ಅದನ್ನು ಬರಲಿಕ್ಕೆ ಅನಿವಾರ್ಯ ಕಾರಣದಿಂದ ಅದೇ ದಾರಿಯಲ್ಲಿ ಬರಬೇಕಾಯಿತು. ಆ ರೀತಿ ಆಗಿದೆ, ಈ ರೀತಿ ನನಗೆ ಈಗ ಆಗಿದೆ. ಪ್ರದೀಪ್ ಅವರು ಅವತ್ತೊಂದು ದಿನ ರಾತ್ರಿ 12ರ ಹೊತ್ತಿಗೆ ತನ್ನ ಜಾದೂ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಬರ್ತಿದ್ದ ಟೈಮಲ್ಲಿ ಕಪ್ಪು ಬಟ್ಟೆ ಧರಿಸಿದ ಹುಡುಗನೊಬ್ಬ ತನ್ನ 2 ಕೈಗಳನ್ನ ಮುಂದೆ ಮಾಡಿ ಇವರ ಬೈಕನ್ನ ತಡೆದಂತೆ. ಇದನ್ನ ನೋಡಿ ಪ್ರದೀಪ್ರಿಗೆ ಭಯದ ಜೊತೆ ಕೈಕಾಲುಗಳು ನಡುಗೋಕೆ ಶುರುವಾಗಿದೆ. ವೇಗವಾಗಿ ಬರುತ್ತಿದ್ದ ಬೈಕ್ ಒಮ್ಮೆಲೆ ನಿಂತು ಹೋಗಿ ಬೈಕಿನ ಲೈಟ್ ಸಹ ಆಫ್ ಆಯ್ತಂತೆ. ಆ ಸಮಯಕ್ಕೆ ಗುಡ್ರಿ ಕ್ರಾಸ್ನ ಕಾಡಿನ ಮಧ್ಯೆ ಪ್ರದೀಪ್ ಅವರು ಕಿರ್ಚೋಕೆ ಪ್ರಯತ್ನಿಸ್ತಾರೆ. ಆದರೆ ಅವರ ಬಾಯಿಂದ ಶಬ್ದವೇ ಬರಲಿಲ್ವಂತೆ. ಆ ಅರ್ಧರಾತ್ರಿಲಿ ಒಮ್ಮೆಲೆ ಕಣ್ಮುಚ್ಚಿ ಆ 2 ದೈವಗಳನ್ನ ಪ್ರಾರ್ಥಿಸಿದ ಪ್ರದೀಪ್ ತನ್ನ ಒಳಮನಸ್ಸು ಇಲ್ಲಿ ನಿಂತ್ಕೋಬೇಡ, ಹೋಗು, ನಿಲ್ಲಬೇಡ ಅಂತ ಹೇಳಿದೆ. ತಡ ಮಾಡದ ಪ್ರದೀಪ್ ಬೈಕ್ನ ಕಿಕ್ಕರ್ ಹೊಡೆದು ಪ್ರಾಣ ಭಯದಲ್ಲಿ ಗಾಡಿ ಓಡಿಸ್ಕೊಂಡು ಬಂದು ಮನೆ ಸೇರಿದ್ರಂತೆ. ಈ ಘಟನೆ ಆದ ನಂತರ ಪ್ರದೀಪ್ 2 ದಿನ ಹಾಸಿಗೆಯಿಂದ ಮೇಲೇಳೋಕ್ಕೂ ಆಗದಷ್ಟು ಹುಷಾರು ತಪ್ಪಿದ್ರು. ನಂತರದ ದಿನಗಳಲ್ಲಿ ಮನೆಯವರು ಪೂಜೆ ಪುನಸ್ಕಾರ ಮಾಡಿ ಪ್ರದೀಪ್ರಿಗೆ ಧೈರ್ಯ ತುಂಬಿಸಿ ಒಂದು ಹಂತಕ್ಕೆ ತಂದ್ರು. ಇದು ಸ್ವತಃ ಪ್ರದೀಪ್ ನಮ್ಮ ಜೊತೆ ಹೇಳಿಕೊಂಡ ಅನುಭವದ ಮಾತು. ಅಲ್ಲಿ ಇನ್ನೊಂದು ಪವಾಡದ ನಂಬಿಕೆ ಇದೆ. ಅದೇನೆಂದ್ರೆ ಆ ಭೂತ ದೈವದ ಸುತ್ತಲಿರುವ ಕಾಡಿನಲ್ಲಿ ಯಾವುದೇ ಬೇಟೆಗಾರರು ಬೇಟೆ ಆಡೋ ಹಾಗಿಲ್ಲ. ಆ ಪ್ರದೇಶದ ಸಕಲ ಜೀವರಾಶಿಗಳ ರಕ್ಷಣೆ ಮಾಡುತ್ತಿರುವುದು ಅದೇ ದೈವ ಸಾನ್ನಿಧ್ಯ ಅನ್ನೋದು ಇಲ್ಲಿನ ಗ್ರಾಮಸ್ಥರ ನಂಬಿಕೆ. ಅದಕ್ಕೆ ಸಂಬಂಧಿಸಿದಂತೆ ಈ ಊರಲ್ಲಿ ಒಂದಷ್ಟು ವಿಚಿತ್ರ ಘಟನೆಗಳು ನಡೆದಿದ್ವು. ಅದೇನಂತ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ಬಳಿಕ. ಗುಡ್ರಿ ಕ್ರಾಸ್ ಪ್ರದೇಶದ ಸಕಲ ಜೀವರಾಶಿಗಳ ರಕ್ಷಣೆ ಮಾಡ್ತಿರೋದು ಅಲ್ಲಿರೋ ದೈವ ಅಂತ ಇಲ್ಲಿನ ಗ್ರಾಮಸ್ಥರ ಬಲವಾದ ನಂಬಿಕೆ. ಆ ನಂಬಿಕೆಗೆ ತಕ್ಕಂತೆ ಕೆಲವು ಘಟನೆಗಳು ನಡೆದಿದ್ದಾವಂತೆ. ಈ ಅಭಯಾರಣ್ಯದಲ್ಲಿ ರಾತ್ರಿ ಸಮಯದಲ್ಲಿ ಬೇಟೆಯಾಡೋಕೆ ಬರೋ ಅನೇಕರಿಗೆ ಭಯಾನಕವಾದ ಅನುಭವಗಳಾಗಿದೆಯಂತೆ. ಅದೇನೆಂದ್ರೆ ಈ ನಿರ್ಜನ ಪ್ರದೇಶದ ನಡುವೆ ಎಲ್ಲರನ್ನೂ ಸದಾ ಕಾಯುತ್ತಿರುವ ದೈವಗಳು ಪ್ರಾಣಿ ಬೇಟೆಗಾರರಿಗೆ ಸಿಂಹ ಸ್ವಪ್ನವಾಗಿ ಕಾಡಿವೆಯಂತೆ. ಹಿಂದೊಮ್ಮೆ ಕಾಡು ಹಂದಿ ಶಿಕಾರಿಗೆ ಅಂತ ಬಂದಿದ್ದ 3 ಬೇಟೆಗಾರರು ಬೇಟೆಯಾಡುತ್ತಾ ಗುಡ್ರಿ ಕ್ರಾಸ್ ಕಾಡಿಗೆ ಬಂದಿದ್ರಂತೆ. ಆ ಹುಣ್ಣಿಮೆಯ ದಿನದ ಚಂದ್ರನ ಬೆಳಕಿನಲ್ಲಿ
ಹಂದಿ ಬೇಟೆಗೆ ಬಂದ ಬೇಟೆಗಾರರಿಗೆ ಎದೆ ಜಲ್ಲನ್ನಿಸೋ ಪ್ರಸಂಗ ಎದುರಾಗುತ್ತೆ. ಒಮ್ಮೆಲೆ ಒಂದು ಗಂಟೆ ಶಬ್ದ ಬೇಟೆಗಾರರಿಗೆ ಕೇಳಿಸುತ್ತೆ. 1 ಗಂಟೆ ಕಾಲ ನಿರಂತರವಾಗಿ ಆ ಗಂಟೆಗಳ ಶಬ್ದ ಕೇಳಿದ ಬೇಟೆಗಾರರು ಅದೇ ಮಾರ್ಗವಾಗಿ ಕಾಡಿನಿಂದ ಕೆಳಗಿಳಿದಿದ್ದಾರೆ. ಬಂದು ನೋಡಿದಾಗ ಅಲ್ಲಿದ್ದ ಪುಟ್ಟ ಗುಡಿಯ ಗಂಟೆಗಳು ತನ್ನಿಂತಾನೇ ಅಲುಗಾಡ್ತಾ ಶಬ್ದ ಮಾಡ್ತಾ ಇದ್ವಂತೆ. ಇದನ್ನ ಗಮನಿಸಿದ ಆ 3 ಬೇಟೆಗಾರರು ತಮ್ಮ ತಪ್ಪಿನ ಅರಿವಾಗಿ ದೈವಕ್ಕೆ ತಪ್ಪು ಕಾಣಿಕೆ ಇಟ್ಟು ಮನೆ ಕಡೆಗೆ ಹೋದ್ರಂತೆ. ಈ ದೈವ ಸನ್ನಿಧಾನದಲ್ಲಿ ಪ್ರತಿದಿನ ಪೂಜಿಸೋ ಪೂಜಾರಿ ರಾತ್ರಿ ಸಮಯದ ಪೂಜೆ ಮುಗಿಸಿ ಹೋಗುವಾಗ ಗುಡಿಯ ಗಂಟೆಗಳು ತಾವಾಗಿಯೇ ಬಡಿಯುತ್ತವಂತೆ. ಎಲ್ಲ ವಿಚಾರಗಳನ್ನ ಪರಿಶೀಲನೆ ಮಾಡ್ತಾ ಇದ್ದ ನಮಗೆ ಇದರ ಕಹಿ ಅನುಭವವೂ ಆಗಿ ಹೋಯ್ತು. ಆ ದಿನ ರಾತ್ರಿ 12 ಗಂಟೆ ಸಮಯಕ್ಕೆ ನಮ್ಮ ಕ್ಯಾಮರಾಮ್ಯಾನ್ ಸಂತೋಷ್, ಉಡುಪಿ ಜಿಲ್ಲೆ ವರದಿಗಾರ ಸಂದೇಶ್ ಶೆಟ್ಟಿ ಅಜ್ರಿ ಅವರ ಜೊತೆ ಗುಡ್ರಿ ಕ್ರಾಸ್ನ ಆ ಸ್ಥಳವನ್ನ ಶೂಟ್ ಮಾಡೋಕೆ ಹೋಗಿದ್ರು. ಆ ರಾತ್ರಿ ಶೂಟಿಂಗ್ ಮುಗಿಸಿ ಬಂದು ಮನೆಯಲ್ಲಿ ಮಲಗಿದ್ದ ನಮ್ಮ ಕ್ಯಾಮರಾಮನ್ ಸಂತೋಷ್ಗೆ ಇದ್ದಕ್ಕಿದ್ದಂತೆ ಯಾರೋ ಕುತ್ತಿಗೆ ಹಿಡಿದಂತೆ ಉಸಿರುಗಟ್ಟಿಸಿದ ಅನುಭವ ಆಯ್ತಂತೆ. ಈ ಗುಡ್ರಿ ಕ್ರಾಸ್ನಲ್ಲಿ ತುಂಬ ವರ್ಷದಿಂದ ಈ ಥರ ಘಟನೆ ಆಗ್ತಿತ್ತು ಅಂತ ಎಲ್ಲ ಹೇಳ್ತಿದ್ರು. ನಂಗೆ ಅನುಭವ ಇರಲಿಲ್ಲ, ಬಟ್ ನಾನು ನಂಬ್ತಾನೆ ಇರಲಿಲ್ಲ. ಬಟ್ ಈ ಶೂಟಿಂಗ್ ಮಾಡೋಕ್ಕೆ ಹೋದಾಗ ಅಷ್ಟೇನು ಭಯ ಆಗಲಿಲ್ಲ. ಬಟ್ ಶೂಟಿಂಗ್ ಮಾಡೋ ಜಾಗ ತುಂಬ ಭಯಾನಕವಾಗಿತ್ತು. ಭಾಳ ಕಾಡೊಳಗೆ ಹೋದಾಗಲ್ಲ, ರಾತ್ರಿ ಒಂದು 12 ಗಂಟೆ ಮೇಲೆ ಹೋಗಿದ್ದು ನಾವು. ಅದೆಲ್ಲ ಶೂಟಿಂಗ್ ಮಾಡಿದ್ವಿ ಅಂತ ಇದು ಭಯ ಆಗಿಲ್ಲ. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಒಂದು 2 ಗಂಟೆ 2:30 ಆಗಿರ್ಬೋದೇನೋ. ಮಲಗಿದಷ್ಟೇ, ಮಲಗಿ ಒಂದು ಅರ್ಧ ಗಂಟೆ ಆದರೂ ನಿದ್ದೆ ಬಂದಿಲ್ಲ. ಆಮೇಲೆ ನಿಧಾನಕ್ಕೆ ನಿದ್ದೆ ಬರೋ ಟೈಮಲ್ಲಿ ಉಸಿರು ಹಿಡ್ಕೊಂಡಾಗಾಯಿತು. ತುಂಬ ಒದ್ದಾಡಿದೆ, ಒಂದು 2 ನಿಮಿಷವರೆಗೂ ಒದ್ದಾಡಿದೆ. ಉಸಿರಾಡೋಕ್ಕೆ ಕಷ್ಟ ಆಗಿತ್ತು, ಒದ್ದಾಡಿದೆ. ಪುಣ್ಯಕ್ಕೆ ಆ ಟೈಮಿಗೆ ಮನೇಲಿ ಮಾವ ಯಾರೋ ಲೈಟ್ ಆನ್ ಮಾಡಿದ್ರು. ಆನ್ ಮಾಡಿದಾಗ ಒಂದು ಸಲ ಬಿಟ್ಟಾಗಾಯಿತು, ಫ್ರೀ ಆಯ್ತು ಬಾಡಿ ಎಲ್ಲ. ಸೀದಾ ಮೇಲೆ ಒಬ್ಬನೇ ಮಲಗಿದ್ದೆ, ಸೀದಾ ಕೆಳಗೆ ಬಂದೆ. ಕೆಳಗೆ ಬಂದು ಮಕ್ಕಳಿದ್ದು, ತಮ್ಮ ಎಲ್ಲ ಇದ್ರು, ಅವ್ರ ಜೊತೆ ಮಲ್ಕೊಂಡೆ. ಆಮೇಲೆ ಸರಿ ಆಯಿತು. ಈಗ ಮುಂಚೆನೇ ಕೇಳಿದ್ದೆ ನಾನು, ಬಟ್ ಅಂದರೆ ನಂಬಿಕೆ ಇರಲಿಲ್ಲ ಅಷ್ಟೇ. ಏನೋ ಈ ಥರ ಸ್ಟೋರಿ ಆಗುತ್ತೆ ನೋಡೋಣ ಅಂತ ಹೋಗಿದ್ದು. ಅಲ್ಲಿ ಅನುಭವ ಆದಮೇಲೆ ಅದ್ರ ಮೇಲೆ ನಂಬಿಕೆ ಬಂತು, ಈ ಥರ ಎಲ್ಲ ಇದೆ ಈ ಜಾಗದಲ್ಲಿ ಅಂತ. ಇಷ್ಟೆಲ್ಲ ಆಗಿದ್ದನ್ನ ಗಮನಿಸಿದ ನಮಗೂ ಕೂಡ ಒಂದು ಅನುಮಾನ ಕಾಡತೊಡಗಿತ್ತು. ಅದೇನೆಂದ್ರೆ, ಈ ಗುಡ್ರಿ ಕ್ರಾಸ್ನಲ್ಲಿ ಸಂಭವಿಸುವ ಎಲ್ಲ ಅನಾಹುತಗಳಿಗೆ ಕಾರಣ ಏನಿರಬಹುದು. ಅದರಂತೆ ಪರಿಶೀಲನೆ ಮಾಡಿದಾಗ ನಮಗೊಂದು ವಿಚಿತ್ರ ಎದುರಾಯಿತು. ಅದೇನೆಂದ್ರೆ, ಈ ಗುಡ್ರಿ ಕ್ರಾಸ್ನ 2 ಬದಿಯಲ್ಲಿ ದೊಡ್ಡದಾದ ಗುಡ್ಡಗಳಿವೆ. ಅದರಿಂದಾಗಿಯೇ ಏಕಕಾಲದಲ್ಲಿ 2 ಕಡೆಯಿಂದ ಬರೋ ವಾಹನಗಳ ಸವಾರರಿಗೆ ಎದುರುಗಡೆಯಿಂದ ಬರೋ ಗಾಡಿ ಸಹಜವಾಗಿಯೇ ಕಾಣಿಸೋದಿಲ್ಲ. ಇದು ರಾಜ್ಯ ಹೆದ್ದಾರಿಯಾಗಿದ್ದು ಮತ್ತು ರಾಜ್ಯದ ಪ್ರಸಿದ್ಧ ದೇವಸ್ಥಾನವಾದ ಕೊಲ್ಲೂರಿಗೆ ಹೋಗುವ ಮಾರ್ಗ. ಹಾಗಾಗಿ ಈ ತಿರುವುಗಳ ಅರಿವಿರದ ದೂರದ ಪ್ರಯಾಣಿಕರು ಸಾಮಾನ್ಯವಾಗಿ ವೇಗವಾಗಿಯೇ ಬರುತ್ತಾರೆ. ಹೊಸಬರಿಗೆ ಇದು ಗಮನಕ್ಕೆ ಬರೋದಿಲ್ಲವಾದ್ರಿಂದ ಅಲ್ಲಿ ಅಪಘಾತಗಳು ಅವಾಗವಾಗ ನಡೀತಾನೆ ಇರ್ತವೆ. ಒಂದೇ ಕಡೆ ನಡೆಯೋ ನಂಬಲಸಾಧ್ಯ ಅಪಘಾತಗಳು ಕ್ರಮೇಣ ಜನರಲ್ಲಿ ವಿಚಿತ್ರ ನಂಬಿಕೆಗಳನ್ನ ಹುಟ್ಟುಹಾಕುತ್ತವೆ ಮತ್ತು ಜನರು ಅದಕ್ಕೆ ಧಾರ್ಮಿಕತೆಯ ಲೇಪ ಕೊಟ್ಟು ನಂಬಿಕೆಗಳ ಮೊರೆ ಹೋಗ್ತಾರೆ ಮತ್ತು ಅದರಿಂದ ತಕ್ಷಣದ ಸಮಾಧಾನ ಅನುಭವಿಸ್ತಾರೆ. ತಮ್ಮ ನಂಬಿಕೆಗಳಿಗೆ ಮೊದಲು ಗೌರವ ಕೊಟ್ಟು ನಡೆದುಕೊಳ್ಳುತ್ತಾರೆ. ಪ್ರಿಯ ವೀಕ್ಷಕರೇ, ಈ ನಂಬಿಕೆ ಅನ್ನೋದು ಅವರವರಿಗೆ ಬಿಟ್ಟ ವಿಚಾರ. ಆತ್ಮಗಳು ರಾತ್ರಿ ಹೊತ್ತು ತಿರುಗುತ್ತವೋ ಇಲ್ವೋ ಅನ್ನೋದು ಅವರವರ ವೈಯಕ್ತಿಕ ಅನುಭವದ ಮೇಲೆ ನಿಂತಿದೆ. ಹಾಗೆ ಜ್ಞಾನ ಹೆಚ್ಚಾದಷ್ಟು ವ್ಯಕ್ತಿಯ ದೃಷ್ಟಿಕೋನಗಳು ಬದಲಾಗುತ್ತವೆ. ಈ ದೇವರು ದೆವ್ವಗಳು ಮನುಷ್ಯರ ಅಪಾಯದ ಸಂದರ್ಭದಲ್ಲಿ ಕೊನೆಯ ಆಯ್ಕೆಯ ವಿಚಾರ ಆಗಿರ್ತವೆ.
ನಾವು ಅಂತಹ ಅಪಾಯದ ಸಂದರ್ಭಗಳನ್ನು ಯಾವ ರೀತಿ ಮನಸ್ಸಿಗೆ ತಗೋತೇವೋ ಅದೇ ರೀತಿ ನಮ್ಮ ನಂಬಿಕೆಗಳು ಸಹ ಬದಲಾಗ್ತಾ ಹೋಗ್ತವೆ. ಇದು ಇವತ್ತಿನ ಮಂತ್ರಭೂಮಿ. ಮುಂದಿನ ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಡನೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಟೇಕ್ ಕೇರ್. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.